ಪೂಜ್ಯರಾದಂತಹ ಕೃಷ್ಣಮೂರ್ತಿಜಿಯವರಿಗೆ, ವೇದಿಕೆಯನ್ನು ಶ್ರೀಮಂತಗೊಳಿಸಿರುವ ಡಾಕ್ಟರ್ ಜೀವಂಧರ್ ಜೈನ್ ಅವರಿಗೆ ಮತ್ತು ಗೀತಾ ಜಯಂತಿಯ ಆಚರಣೆಯನ್ನು ಮಾಡುವುದಕ್ಕೆ ಶ್ರದ್ಧೆಯಿಂದ ಸೇರಿದ ತೀರ್ಥಹಳ್ಳಿಯ ಆತ್ಮಬಂಧುಗಳಿಗೆ ಮೊನ್ನೆಯೇ ನಡೆದ ಗೀತಾ ಜಯಂತಿಯ ಶುಭಾಶಯಗಳನ್ನು ಹೇಳಿಕೊಂಡು, ಗೀತೆಯ ಆಧಾರದಲ್ಲಿ ನಿಮ್ಮೆಲ್ಲರ ಜೀವನವು ಆ ಜೀವನದ ಗುರಿಯನ್ನು ತಲುಪುವುದಕ್ಕೆ ಕೃಷ್ಣಾನುಗ್ರಹವಿರಲಿ ಅಂತ ಪ್ರಾರ್ಥಿಸಿಕೊಂಡು, ನೀವು ನನಗೆ ಕೊಟ್ಟಂತಹ ವಿಷಯಗಳನ್ನು ನಿಮ್ಮ ಮುಂದಿಡುವುದಕ್ಕೆ ಉಪಕ್ರಮಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಸ್ವಾಗತ ಮಾಡುವಾಗ ಹೇಳಿದರು ಸಾಕ್ಷಾತ್ ಶ್ರೀಕೃಷ್ಣ ಅಂತ. ಎಂಥ ಭಾರ ಆಯಿತು ನನಗೆ ಅಂತಂದರೆ, ಒಬ್ಬರು ದೊಡ್ಡ ಅವಧೂತ ಮಹಾತ್ಮ ಅವರನ್ನು ಭೇಟಿ ಮಾಡಲಿಕ್ಕೆ ಅಂತ ನಾನು ಹೋಗಿದ್ದಾಗ ನನ್ನನ್ನು ಬಂದಿಯಾ ಉಡುಪಿ ಕೃಷ್ಣ ಬಾರಪ್ಪ ಅಂದರು. ನಾನಂದೆ, ಗುರುಗಳೇ, ನಾನು ಉಡುಪಿಯ ಕೃಷ್ಣ ಹೌದು, ಆದರೆ ನನಗೂ ನಿಮಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ನನ್ನಲ್ಲಿ ನೀವು ಉಡುಪಿ ಕೃಷ್ಣನನ್ನು ಕಾಣ್ತಾ ಇದ್ದೀರಿ, ನಾನು ಉಡುಪಿ ಕೃಷ್ಣ ಅಂತ ನನಗೇ ಗೊತ್ತಾಗ್ತಾ ಇಲ್ಲ ಅಂತ. ಇದು ನನಗೂ ನಿಮಗೂ ಇರುವಂಥ ಡಿಫರೆನ್ಸ್ ಅಂತ. ನನ್ನಲ್ಲಿ ನಿಮಗೆ ಕೃಷ್ಣನನ್ನು ಕಂಡರೆ ಅದು ನಿಮ್ಮ ಯೋಗ್ಯತೆಯೇ ಹೊರತು ಅದು ನನ್ನ ಘನತೆ ಅಲ್ಲ ಅಂತ ಹೇಳುವಂತಹ ಒಂದು ನಿರಹಂಕಾರ ಮಾತುಗಳನ್ನು ಮತ್ತೆ ಮತ್ತೆ ನನಗೆ ನಾನೇ ಹೇಳಿಕೊಂಡು ಈ ಮಾತುಗಳನ್ನು ಮುಂದುವರಿಸ್ತೇನೆ. ಬಹುಶಃ ನಾನು ಅಂದ್ಕೊಳ್ಳೋದು, ನಾನು ಬಹಳ ಸಣ್ಣಮ. ಗೀತೆ ಅಂತಂದ್ರೆ ಭಗವಂತನ ಮಾತುಗಳು. ಒಬ್ಬನ ಮಾತುಗಳನ್ನ, ಆ ಮಾತುಗಳು ಹುಟ್ಟಿದ ಜಯಂತಿ ದಿನ ನಡೀತಾ ಇದೆ ಜಗತ್ತಿನಲ್ಲಿ ಅಂತಂದ್ರೆ ಅದು ಇಬ್ಬರ ಮಾತುಗಳು ಮಾತ್ರ. ಒಂದು ಕೃಷ್ಣನ ಮಾತುಗಳ ಜಯಂತಿ, ಎರಡು ವಿವೇಕಾನಂದರ ಮಾತುಗಳ ಜಯಂತಿ. ಇದೆರಡೇ. ನಮ್ಮ ಕಾಲದ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾತಾಡಿದ ಸೆಪ್ಟೆಂಬರ್ 11ರ ಮಾತುಗಳ ಜಯಂತಿಯನ್ನ ನಾವು ಆಚರಣೆ ಮಾಡ್ತೇವೆ. ಬಹಳ ಪ್ರಾಚೀನ ಕಾಲದಲ್ಲಿ ಭಗವಂತ ಅರ್ಜುನನ ಜೊತೆಗೆ ಮಾತಾಡ್ತಾ ಸಮಾಜಕ್ಕೆ ತಲುಪಬೇಕಾದ ಸಂದೇಶಗಳನ್ನ ಕೊಟ್ಟ ಆ ಸಂಭಾಷಣೆಗಳ ಜಯಂತಿಯನ್ನ ನಾವು ಆಚರಣೆ ಮಾಡುತ್ತೇವೆ. ಗೀತೆಯನ್ನ ನೀವು ಪಠನ ಮಾಡಿದಿರಿ. ಒಂದು ಮಂತ್ರವನ್ನ ಪಾರಾಯಣ ಮಾಡೋದು ಮುಖ್ಯ ಅಲ್ಲ. ಆ ಮಂತ್ರವನ್ನ ಪಾರಾಯಣ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ಬಹಳ ಮುಖ್ಯ. ಬಹಳ ಶಿಸ್ತಿನ ಕಾರ್ಯಕ್ರಮ ಇದು. ನನಗೂ ಬಹಳ ಆನಂದ. 6 ಗಂಟೆ ಅಂತಂದರೆ 6 ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ ಹೇಳೋದು ನಿಮ್ಮ ಶಿಸ್ತು. ನನಗೆ ಆನಂದ ಯಾಕೆ ಅಂತಂದರೆ, ನಾನು ಯೋಚನೆ ಮಾಡಿದ ಟೈಮಿಗೆ ಪುನಃ ಮನೆ ತಲುಪ್ತೇನೆ ಅಂತ. ಇತ್ತೀಚೆಗೆ ನಾನು ಭಾಷಣಗಳನ್ನು ಒಪ್ಕೊಳ್ಳೋದು ಬಹಳ ಕಡಿಮೆ ಮಾಡಿದ್ದು ಇದೇ ಕಾರಣಕ್ಕೆ. 6 ಗಂಟೆ ಅಂತಂದರೆ ವೇದಿಕೆ ಸಿಗೋದು 9 ಗಂಟೆಗೆ. ನಾನು ನಾಳೆ ಬೆಳಗ್ಗೆ ವಾಪಸ್ ಮನೆಗೆ ತಲುಪುವುದು. ಇದೆಲ್ಲ ಬಹಳ ನೋಡಿ ಬೇಸತ್ತು ಮತ್ತು ಬರೀ ಮಾತುಗಳಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳೋದನ್ನ ಮನಗಂಡು ನಾನು ಸ್ವಲ್ಪ ಭಾಷಣಗಳನ್ನು ಕಡಿಮೆ ಮಾಡಿದ್ದೇನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಯಾರು ನಡೆದಿರ್ತಾನೋ ಅವನ ನುಡಿಗಳಷ್ಟು ಪ್ರಭಾವ
ಎಷ್ಟೇ ವಿದ್ವತ್ಪೂರ್ಣ ಮಾತುಗಳಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾವಾಡುವ ಮಾತುಗಳನ್ನು ನಾವು ಅನುಭವಿಸ್ತಾ ಇದ್ರೆ ಮಾತ್ರ ಆ ಮಾತುಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಹರಿವು ಇರುತ್ತದೆ. ಯಾವ ಮಾತುಗಳಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತೋ ಆ ಮಾತುಗಳು ಮಾತ್ರ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಈ ಹಿನ್ನೆಲೆಯಲ್ಲಿ ವಿವೇಕಾನಂದರ ಮಾತುಗಳಲ್ಲಿ ಆ ಅದ್ಭುತವಾದಂತಹ ಶಕ್ತಿಯ ಹರಿವು ಇದೆ. ಅದೇ ರೀತಿ ಕೃಷ್ಣನ ಮಾತುಗಳಲ್ಲಿ ಸ್ವಯಂ ಭಗವಂತನ ಸಂಭಾಷಣೆ ಅದಾಗಿರೋದ್ರಿಂದ ನಿಜಕ್ಕೂ ಆ ಶಕ್ತಿ ಇರಲೇಬೇಕು. ಪ್ರತಿ ಭಗವಂತನ ಮಾತುಗಳು ಕೂಡ ಮಂತ್ರಗಳಾಗಿ ನಮಗೆ ಸಿಕ್ಕಿವೆ. ಆ ಮಂತ್ರಗಳನ್ನು ನಾವು ಮನನ ಮಾಡುತ್ತಾ ನಮ್ಮ ಬದುಕನ್ನು ಉದ್ಧಾರ ಮಾಡಿಕೊಳ್ಳೋದು ಒಂದು ಹಂತ ಅಂತಂದ್ರೆ, ಎರಡನೇದು ಆ ಮಾತುಗಳನ್ನು ನಾವು ಅನುಷ್ಠಾನಕ್ಕೆ ತಂದ್ರೆ ನಮ್ಮ ವ್ಯಕ್ತಿತ್ವ ಹಿಮಾಲಯದೆತ್ತರಕ್ಕೆ ಬೆಳೆದು ನಿಲ್ತದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತಂದ ಕೃಷ್ಣ. ಈ ಮನಸ್ಸೇ ನಮ್ಮ ಸೋಲಿಗೂ ಕಾರಣ, ನಮ್ಮ ಏಳಿಗೆಗೂ ಕಾರಣ. ಅಂದ್ರೆ ಈ ಜಗತ್ತಿನ ಇತಿಹಾಸದಲ್ಲಿ ಗೆದ್ದವರು ಅಂತ ಯಾರನ್ನ ನಾವು ಬೊಟ್ಟು ಮಾಡುತ್ತೇವೋ ಆ ಎಲ್ಲರೂ ಗೆದ್ದಿರೋದು ಅವರವರ ಮನಸ್ಸನ್ನ ನಿಯಂತ್ರಣ ಮಾಡಿರೋದ್ರಿಂದಲೇ. ಹೀಗಾಗಿ ನಾವು ಟೈಮ್ ಸೆನ್ಸ್ ಇಟ್ಕೊಳ್ಳೋದು ಅಂತಂದ್ರೆ ಆ ಮನಸ್ಸನ್ನ ಪಳಗಿಸುವ ಒಂದು ಹಂತ ಶಿಸ್ತು. ನಮ್ಮ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಹತ್ರ ಒಂದ್ಸಲ ಕೇಳಿದ್ದೆ ನಾನು, ಸ್ವಾಮೀಜಿ ಆಧ್ಯಾತ್ಮಿಕತೆಯನ್ನು ಹೇಳಬೇಕಾದ ಮಟ್ಟದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಯಾಕೆ ಅಂತ, ಈ ಶಿಸ್ತು, ಈ ಟೈಮು ಇದೆಲ್ಲ ಯಾಕೆ ಅಂತ. ಅಲ್ಲಿನ ಸ್ಟೂಡೆಂಟ್ಸಿಗೆ ಸಿಕ್ಕಾಪಟ್ಟೆ ಶಿಸ್ತು. ನೀಟಾಗಿ ಗುಡಿಸಿ ಸ್ವಚ್ಛಾಗಿಟ್ಟುಕೊಳ್ಳೋದ್ರಿಂದ ಪ್ರಾರಂಭ ಆಗ್ತದೆ ಶಿಸ್ತು. ಸಮಯ ಪಾಲನೆ ಶಿಸ್ತು, ಇಂಥ ಅನೇಕ ಶಿಸ್ತುಗಳು ಯಾಕೆ ಅಂತ. ನನಗೆ ಸ್ವಾಮೀಜಿ ಹೇಳಿದರು, ನೋಡೋ, ಯಾವ ಮನಸ್ಸಿನ ಮೂಲಕ ನೀನು ಧ್ಯಾನ ಮಾಡಬೇಕಾಗಿದೆಯೋ ಅದೇ ಮನಸ್ಸಿನ ಮೂಲಕ ನೀನು ಸಮಯ ಪಾಲನೆಯೂ ಮಾಡಬೇಕಾಗಿದೆ. ಯಾವ ಮನಸ್ಸಿನ ಮೂಲಕ ನೀನು ಧ್ಯಾನ ಮಾಡಬೇಕಾಗಿದೆಯೋ ಅದೇ ಮನಸ್ಸಿನ ಮೂಲಕ ನಿನ್ನ ಬದುಕಿನ ಸಾಮಾನ್ಯ ಕರ್ತವ್ಯಗಳನ್ನು ನೀನು ಮಾಡಬೇಕಾಗಿದೆ. ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಯೋಗ ಮಾಡಬೇಕು, ಇಲ್ಲ ಅಲಾರಾಮ್ ಆಯ್ತು ಇನ್ನು ಸ್ವಲ್ಪ ಹೊತ್ತು ಮಲಗುವ ಅಂತ. ಈ ಜಗತ್ತಿನಲ್ಲಿ ಒಳ್ಳೆಯದಾಗುವುದಕ್ಕೆ ಮನಸ್ಸಿಲ್ಲದ ಒಬ್ಬ ವ್ಯಕ್ತಿ ಇರಬಹುದಾ? ನನಗೆ ಒಳ್ಳೆಯದಾಗುವುದು ಬೇಡಪ್ಪ, ನನಗೆ ಹಾಳೇ ಆಗಲಿ ಜೀವನ ಅಂತ ಹೇಳುವ ಒಬ್ಬ ವ್ಯಕ್ತಿ ಇಲ್ಲ. ಆದರೆ ಎಲ್ರಿಗೂ ಒಳ್ಳೆಯದಾಗುವುದಿಲ್ಲ. ಎಲ್ಲರೂ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಯೋಚನೆ ಮಾಡಿದ ಮಾತ್ರಕ್ಕೆ ಎಲ್ಲರೂ ಹಾಗಿಲ್ಲವಲ್ಲ. ಯಾಕಿಲ್ಲ ಅಂತಂದ್ರೆ ಅವರು ಆಸೆ ಪಟ್ಟದ್ದು ಮಾತ್ರ, ಅವರ ಮನಸ್ಸು ಅವರ ಆಸೆಗೆ ಸ್ಪಂದಿಸ್ತಾ ಇಲ್ಲ. ಎಲ್ರಿಗೂ ಗೊತ್ತು ಸರ್, ಯೋಗಾಸನ, ಪ್ರಾಣಾಯಾಮ, ಯೋಗದ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ದೀರ್ಘಕಾಲ ಆರೋಗ್ಯಕರವಾಗಿರಬಹುದು ಅಂತ ಗೊತ್ತು. ಆದರೂ ಯೋಗ ಮಾಡ್ತಿಲ್ಲ ಎಷ್ಟೋ ಜನ. ಯಾಕೆ? ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಮನಸ್ಸಿನ ಮೇಲೆ ಹತೋಟಿಯ ಸಾಧನೆ ಆಗಿಲ್ಲ. ಸ್ವಾಮಿ ಶುದ್ಧಾನಂದರು ಅಂತ ನಮ್ಮ ರಾಮಕೃಷ್ಣ ಪರಂಪರೆಗೆ ಸೇರಿದ ಒಬ್ಬರು ಸ್ವಾಮೀಜಿ, ಅವರು ಸನ್ಯಾಸ ತೆಗೆದುಕೊಳ್ಳೋಕ್ಕಿಂತ ಮೊದಲು ಅಡುಗೆ ಮಾಡ್ತಾ ಇದ್ರು. ಒಂದು ದಿನ ಈ ಆಲೂಗಡ್ಡೆಯ ಸಿಪ್ಪೆಯನ್ನ ಸಾಂಬಾರಿಗೆ ಅವರು ತೆಗೆಯೋದನ್ನ ನೋಡುತ್ತಾ ಸ್ವಾಮಿ ಬ್ರಹ್ಮಾನಂದರು, ಅವರ ಗುರುಗಳು, ರಾಮಕೃಷ್ಣ ಮಹಾಸಂಘದ ಮೊದಲ ಅಧ್ಯಕ್ಷರು, ಅವರು ಮಾಡ್ತಿದ್ದದ್ದು ಆಲೂಗಡ್ಡೆಯ ಸಿಪ್ಪೆಯನ್ನ ತೆಗೆಯೋದು. ನೋಡಿ ಹೇಳಿದರಂತೆ, ಇವತ್ತು ನೀನು ಕರೆಕ್ಟ್ ಆಗಿ ಧ್ಯಾನ ಮಾಡಿದ್ದಿ ಅಂತ. ಧ್ಯಾನ ಮಾಡೋದಕ್ಕೂ ಆಲೂಗಡ್ಡೆಯ ಸಿಪ್ಪೆ ತೆಗೆಯೋದಕ್ಕೂ ಏನ್ ಸಂಬಂಧ ಗುರುಗಳೇ ಅಂತ ಕೇಳಿದ್ರೆ ಬ್ರಹ್ಮಾನಂದರು ಹೇಳಿದರು, ನೋಡಪ್ಪ,
ಆಲೂಗಡ್ಡೆಯ ಸಿಪ್ಪೆಯಲ್ಲಿ ಆಲೂಗಡ್ಡೆಯ ಒಂದಂಶವೂ ಬರ್ತಾ ಇಲ್ಲ. ಅಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ನೀನು ತೆಗಿತಾ ಇದೀಯಾ ಅಂತ. ಇಷ್ಟು ನೀಟಾಗಿ ನೀನು ಈ ಕೆಲಸ ಮಾಡಬೇಕು ಅಂತಂದ್ರೆ, ಇಷ್ಟು ನೀಟಾಗಿ ನೀನು ಅಡುಗೆ ಮಾಡಬೇಕು ಅಂತಂದ್ರೆ ನಿನ್ನ ಮನಸ್ಸು ನಿಯಂತ್ರಣಕ್ಕೆ ಸಿಕ್ಕಿದೆ ಅಂತ ಅರ್ಥ. ಧ್ಯಾನ ಮಾಡೋದಲ್ಲ, ಯೋಗ ಮಾಡೋದಲ್ಲ, ನಮ್ಮ ಸಾಂಸಾರಿಕ ಕರ್ತವ್ಯವನ್ನ ನಾವು ಶ್ರದ್ಧೆಯಿಂದ ಮಾಡದೇನೆ ಜೀವನದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಾಂಸಾರಿಕ ಕರ್ತವ್ಯಗಳಿಗೆಲ್ಲ ಒಂದು ಶಿಸ್ತಿನ ನಿಯಮಗಳನ್ನು ನಾವು ಹಾಕಿಕೊಂಡು ಆ ನಿಯಮಗಳಿಗೆ ಬದ್ಧವಾಗಿ ನಡೆಯೋದಿದೆಯಲ್ಲ, ಅದು ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲು. ಇದನ್ನ ನೀವು ತೀರ್ಥಹಳ್ಳಿಯ ಈ ಯೋಗ ಟ್ರಸ್ಟಿನ ಮೂಲಕ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ. ಭಗವದ್ಗೀತೆಗೆ ನಿಮಗೆ ಅಧಿಕಾರ ಇದೆ. ಇದೇ ಇಲ್ದೇನೆ ಗೀತೆ ಉಪನಿಷತ್ತು ಎಷ್ಟು ಮಾತಾಡಿಯೋ ಪ್ರಯೋಜನ ಇಲ್ಲ. ಮೊದಲು ಬೇಕಾದದ್ದು ಶಿಸ್ತು, ಮೊದಲು ಬೇಕಾದದ್ದು ಅರ್ಹತೆ. ಅರ್ಹತೆ ಇಲ್ಲದೆ ಗೀತೆ ಸಾಧ್ಯವೇ ಇಲ್ಲ. ಭಗವದ್ಗೀತೆ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುತ್ತದೆ. ಭಗವದ್ಗೀತೆ ಎಷ್ಟು ಚೆನ್ನಾಗಿ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತದೆ ಅಂತಂದ್ರೆ, ಈ ಗೀತೆಯನ್ನು ನಾವು ಅನುಷ್ಠಾನ ಮಾಡಬೇಕು ಅಂತಂದ್ರೆ ಮೊದಲು ಭಗವದ್ಗೀತೆ ಬಗ್ಗೆ ಮಾತಾಡಬೇಕಾದದ್ದಲ್ಲ, ಆ ಗೀತೆಯನ್ನ ಯಾರು ಹೇಳಿದ್ದಾನೋ ಅವನ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊಳ್ಬೇಕು. ನಾವು ಯಾರ ಮಾತನ್ನು ಕೇಳ್ತೀವಿ ಅಂತಂದ್ರೆ, ಯಾರ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆಯೋ, ಬಹಳ ಗೌರವ ಇದೆಯೋ, ಅವರ ಮಾತನ್ನ ಕೇಳೋದಕ್ಕೆ ನಮಗೆ ಪ್ರಯತ್ನವೇ ಬೇಕಿಲ್ಲ. ಗುರುಗಳು ಹೇಳಿದ್ದಾರೆ ಮಾರ್ರೆ ಮಾಡುವ ಅಂತ. ಯಾಕೆ? ಆ ಗೌರವ. ಯಾರೋ ಒಬ್ಬ ಗುರುತು ಪರಿಚಯ ಇಲ್ಲದವ ಬಂದು ಭಾಷಣ ಮಾಡೋದ ಅದಷ್ಟು ಪರಿಣಾಮಕಾರಿ ಅಲ್ಲ ಅಂತ ನಾನು ಅದಕ್ಕೆ ಹೇಳಿದೆ. ನಮ್ಮ ಜೀವನವನ್ನ ಅತಿ ಹತ್ತಿರದಿಂದ ಕಂಡು ಯಾರಿಗೆ ಅಭಿಮಾನ ಹುಟ್ಟಿರುತ್ತದೋ ಆಗ ನಾವಾಡುವ ಮಾತು ಅದು ಪರಿಣಾಮಕಾರಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ನಮ್ಮ ಅಂಬಿಕಾ ಸಂಸ್ಥೆಯಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಮಾರಲ್ ಕ್ಲಾಸ್ ಕೊಡ್ಲಿಕ್ಕೆ ಅಂತ ಸಂಸ್ಥೆ ನನ್ನನ್ನು ಕರೀತದೆ. ನಾನು ಹೋಗ್ತೇನೆ. ಈಗ ಬಿಡುವು ಸಿಗೋದಿಲ್ಲ. ಒಂದು 4 ವರ್ಷಗಳ ಹಿಂದೆ ರೆಗ್ಯುಲರ್ ಪ್ರತಿದಿನ ಒಂದು ಅರ್ಧ ಗಂಟೆ, ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಅರ್ಧ ಗಂಟೆ, ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಅರ್ಧ ಗಂಟೆ ನಾನು ಮಾತಾಡಿ ಬರ್ತಿದ್ದೆ. 1 ತಿಂಗಳು ಕಳೆದ ನಂತರ ನಾನು ಶೈಕ್ಷಣಿಕ ವರ್ಷದ ಆರಂಭ ಮಾಡಿ ನನ್ನ ಕ್ಲಾಸನ್ನು ಶುರು ಮಾಡಿ 1 ತಿಂಗಳ ನಂತರ ಒಬ್ಬಳು ಸಹೋದರಿ ಬಂದು ನನ್ನ ಹತ್ರ ಹೇಳಿದ್ಲು, ಪ್ರಾಮಾಣಿಕವಾಗಿ ಹೇಳಿದ್ಲು, ನಾನು ಬಹಳ ಸಲುಗೆ ಕೊಡುತ್ತೇನೆ ಮಾತಾಡಲಿಕ್ಕೆ. ಸರ್, ಸತ್ಯ ಹೇಳ, ಮೊದಲ ದಿನ ನೀವು ಬಂದು ಮಾತಾಡುವಾಗ ನನ್ಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿತ್ತು ಅಂತಂದ್ಲು. 2ನೇ ದಿನ ಬಂದಾಗ ಮೊದಲ ವಾರದ ಆ ಎಲ್ಲಾ ಕ್ಲಾಸ್ಗಳು ಏನ್ ಕೊರಿತಾರೆ ಇವರು ಅಂತಾನೆ ಅನ್ಕೊಂಡಿದ್ದೆ ಅಂದ್ಲು. ಮುಂದುವರೆದು ಹೇಳಿದ್ಲು, ಈಗ ಸರ್ ನೀವು 1 ದಿನ ನಿಮ್ ಕ್ಲಾಸ್ ಮಿಸ್ ಆಯ್ತು ಅಂತಂದ್ರೆ ಬದುಕಿನ ದೊಡ್ಡ ನಷ್ಟ ಅಂತ ನನಗನಿಸ್ತಿದೆ. ನೀವು ಪ್ರತಿನಿತ್ಯ ಬರಬೇಕು ಸರ್. ಗುರುಗಳು ಅಂತಂದ್ರೆ ನೀವು ಗುರುಗಳು ಅಲ್ಲ. ನನ್ನ ಬಗ್ಗೆ ನಾನು ಹೇಳ್ತಿರೋದಲ್ಲ. ಅಂದ್ರೆ ನಾನು ಏನ್ ಹೇಳ್ತಿದ್ದೇನೆ ಅಂತಂದ್ರೆ, ನನ್ನ ಜೀವನವನ್ನ ನೋಡಿದ್ಲಲ್ಲ, ನನ್ನ ಮಾತುಗಳನ್ನ ಕೇಳಿ ಅವಳಿಗೆ ಪರಿಣಾಮ ಆಗಲಿಲ್ಲ. 1ನೇ ದಿವಸ ಪರಿಣಾಮ ಆಗಬೇಕಿತ್ತು, 1ನೇ ವಾರ ಪರಿಣಾಮ ಆಗ್ಬೇಕಿತ್ತು. 1 ತಿಂಗಳ ನಂತರ ಹಾಗನಿಸಿತ್ತು ಅವಳಿಗೆ. ಯಾಕೆ ಅಂತಂದ್ರೆ 1 ತಿಂಗಳುಗಳ ಕಾಲ ನನ್ನ ಬದುಕನ್ನ ಹತ್ತಿರದಿಂದ ಗಮನಿಸಿದ ಅವಳಿಗೆ ಶ್ರದ್ಧೆ ಬಂತು. ಈಗ ಅವಳು ಕೇಳಲಿಕ್ಕೆ ತಯಾರಾಗಿದ್ದಾಳೆ. ಈ ಕಾರಣಕ್ಕಾಗಿ ಭಗವದ್ಗೀತೆಯನ್ನ ನಾವು ಫಾಲೋ ಮಾಡೋದಿಲ್ಲ, ನಾವು ಅನುಷ್ಠಾನಕ್ಕೆ ತರುವುದಿಲ್ಲ. ಯಾವಾಗ ಕೃಷ್ಣ ಪ್ರೇಮ ಹುಟ್ಟಿಕೊಳ್ಳುತ್ತದೋ, ಕೃಷ್ಣ ಪ್ರೀತಿ ಹುಟ್ಟಿಕೊಳ್ಳುತ್ತದೋ ಆವಾಗ ಮಾತ್ರ ನಾವು ಅನುಷ್ಠಾನಕ್ಕೆ ತರ್ತೇವೆ. ಸ್ವಲ್ಪ ಹಠಮಾರಿಯಾದ ನನ್ನ ಒಂದು ನಾನು ತೆಗೆದುಕೊಂಡಿದ್ದ ನಿಲುವನ್ನ ಬದಲಾಯಿಸುವುದಕ್ಕೆ ನಮ್ಮೂರಿನವರು ಮಾಡಿದ್ದೇನು ಅಂತಂದ್ರೆ, ಶ್ರೀಕೃಷ್ಣ ಉಪಾಧ್ಯಾಯ ಅತ್ಯಂತ ಗೌರವಿಸುವ ವ್ಯಕ್ತಿ ಯಾರು ಅಂತ
ಹುಡುಕಿದ್ದು. ಅವ್ರ ಮನೆಗೆ ಹೋದದ್ದು. ನೀವೊಂದ್ಸಲ ಉಪಾಧ್ಯಾಯರ ಮನೆಗೆ ಬರಬೇಕಲ್ಲ, ಅವರು ಜೊತೆಗಿದ್ದು ಏನು ನನ್ನ ಹತ್ರ ಮಾತಾಡ್ಲಿಕ್ಕಿದೆಯೋ ಅದೇ ಮಾತನ್ನ ಉಳಿದವರು ಹೇಳಿದ್ರೆ ಸಾಕಿತ್ತಲ್ಲ. ಇಲ್ಲ, ಮಾತುಗಳು ಪರಿಣಾಮಕಾರಿಯಲ್ಲ, ಗೌರವಾನ್ವಿತ ವ್ಯಕ್ತಿಗಳ ಮಾತೇ ಪರಿಣಾಮ ಬೀಳೋದು. ಈ ಕಾರಣದಿಂದ ಕೃಷ್ಣ ಪ್ರೀತಿ ಹುಟ್ಟಿಕೊಳ್ಳುವುದಕ್ಕೆ ನಾವು ಮೊದಲು ಏನು ಮಾಡಬೇಕು ಅದನ್ನು ಮಾಡಬೇಕು. ಯಾವಾಗ ಕೃಷ್ಣ ಪ್ರೀತಿ ಹುಟ್ಟಿಕೊಳ್ಳುತ್ತದೆ ಅಂತಂದ್ರೆ ನಾವು ಒಳ್ಳೆ ಸಾಹಿತಿಗಳ ಮೇಲೆ ಅಭಿಮಾನವನ್ನ ಪಡ್ಕೊಳ್ತೇವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದವರ ಮೇಲೆ ತುಂಬಾ ಅಭಿಮಾನವನ್ನ ಪಡ್ಕೋತೇವೆ. ಸ್ವಚ್ಛ ವ್ಯಕ್ತಿತ್ವದ ರಾಜಕಾರಣಿ ಯಾರಿದ್ರೂ ಕೂಡ ಅವ್ರ ಬಗ್ಗೆ ಬಹಳ ಅಭಿಮಾನ ಪಡ್ಕೋತೇವೆ. ಸ್ವಚ್ಛ ವ್ಯಕ್ತಿತ್ವದ ರಾಜಕಾರಣಿಯೊಬ್ಬ ಸ್ವಚ್ಛತೆಗೆ ಕರೆ ಕೊಟ್ರೆ ಇಮಿಡಿಯೇಟ್ ನಾವು ಗುಡಿಸ್ಲಿಕ್ಕೆ ತಯಾರಾಗಿರುತ್ತೇವೆ, ಪೊರಕೆ ಹಿಡಿತೇವೆ. ಯಾರು ತುಂಬಾ ಗೌರವಾನ್ವಿತರೋ ಅವರ ಮಾತು ನಮಗೆ ತುಂಬಾ ಪರಿಣಾಮಕಾರಿ. ಆದ್ದರಿಂದ ಅದು ಅವರ ವ್ಯಕ್ತಿತ್ವವನ್ನ ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಅವರ ಮೇಲೆ ಪ್ರೀತಿ ಹುಟ್ಕೊಳ್ಳೋದಕ್ಕೆ ಸಾಧ್ಯ. ಈ ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೃಷ್ಣನ ಚರಿತ್ರೆಯನ್ನ ಓದಿ ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕು. ಕೃಷ್ಣ ಏನು ಅಂತ ಗೊತ್ತಾದರೆ ಅಭಿಮಾನ ಹುಟ್ಟಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವಿಶ್ವಗುರು ಭಗವಾನ್ ಕೃಷ್ಣ, ನಮ್ಮ ಕೃಷ್ಣ. ಆ ಪ್ರೀತಿ ಹೇಗಿರಬೇಕು ಅಂತಂದ್ರೆ, ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೆಯಿತು ಕೌರವ ವೇದಿಕೆಯಲ್ಲಿ. ಎಷ್ಟೋ ಬಾರಿ ಭಗವಂತನನ್ನ ಕರೆದಳು, ಕೃಷ್ಣ ಕೃಷ್ಣ ಕಾಪಾಡು ಅಂತ. ಕೊನೆಗೊಮ್ಮೆ ಕೃಷ್ಣ ಬಂದ. ನಿಮಗೆಲ್ಲರಿಗೂ ಕಥೆ ಗೊತ್ತಿದೆ. ಅಕ್ಷಯಾಂಬರವನ್ನ ಹರಿಸಿ, ಎಳೆದಷ್ಟು ಮುಗಿಯದ ವಸ್ತ್ರವನ್ನ ಹರಿಸಿ ದ್ರೌಪದಿಯ ಮಾನವನ್ನ ಕಾಪಾಡಿದ. ಕೊನೆಗೊಮ್ಮೆ, ಇದು ಮೂಲ ಮಹಾಭಾರತದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಬ್ಬ ಸಾಹಿತಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ದ್ರೌಪದಿ ಕೇಳ್ತಾಳೆ, ಅಣ್ಣ ಅಲ್ವಾ ದ್ರೌಪದಿಗೆ, ಹೇ ಕೃಷ್ಣ, ಎಷ್ಟು ಸತಾಯಿಸಿದೆ ನನ್ನನ್ನ, ನೀನು ನನ್ನ ಬಳಿಗೆ ಬಂದು ನನ್ನ ಮಾನಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಇಷ್ಟು ಬಾರಿ ಕೃಷ್ಣ ಕೃಷ್ಣ ಅಂತ ಕರಿಬೇಕಾಯ್ತಾ? ಆಗ ಕೃಷ್ಣ ಹೇಳಿದ, ಅಮ್ಮ ದ್ರೌಪದಿ ಕೇಳಿಲ್ಲಿ, ನೀನು ಮೊದಲ ಬಾರಿಗೆ ಕೃಷ್ಣ ಅಂತಂದು ಕರೆದಾಗ್ಲೇ ಬಿಡುತ್ತಿದ್ದೆ. ಆದರೆ ಮೊದಲು ನೀನು ಏನು ಅಂತ ಕರೆದೆ ಗೊತ್ತಾ? ಹೇ ಕೃಷ್ಣ ಕಪಡು, ಹೇ ಕೃಷ್ಣ ಮಥುರಾವಾಸಿನ್ ಅಂತ ಕರೆದೆ. ಆಗ ನಾನು ಮಥುರಾ ನಗರದಲ್ಲಿದ್ದೆ ಕಣಮ್ಮ, ಅಲ್ಲಿಂದ ನಿನ್ನ ಬಳಿಗೆ ಬರಬೇಕು ಅಂತಂದ್ರೆ ಎಷ್ಟು ದೂರ ಇತ್ತು. ಆದರೆ ಕೊನೆ ಬಾರಿಗೆ ಕರೆದೆ ನೋಡು, ಹೇ ಕೃಷ್ಣ ಹೇ ಹೃದಯವಾಸಿನ್ ಅಂತ. ಆಗ ನಾನು ನಿನ್ನ ಹೃದಯದಲ್ಲೇ ಇದ್ದೆ ಕಣಮ್ಮ. ಭಗವಂತನಿಗೆ ಹೃದಯದಲ್ಲಿ ಜಾಗ ಕೊಡಬೇಕು. ಅವನು ನಮ್ಮ ಜೀವ, ನಮ್ಮ ಪ್ರಾಣ, ನಮ್ಮ ಉಸಿರು. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಮತ್ಯಾಕಪ್ಪ ನಿನಗೆ ಶಬರಿಮಲೆ, ಮತ್ಯಾಕಪ್ಪ ನಿನಗೆ ಅಯ್ಯಪ್ಪ. ಎಷ್ಟು ಪ್ರೀತಿ ಇರಬಹುದು ಆ ಭಕ್ತನಿಗೆ ಅಂತಂದ್ರೆ ಅಯ್ಯಪ್ಪನ ಮೇಲೆ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ. ಎಂಥ ಪ್ರಾರ್ಥನೆ! ಧನ ಕನಕ ಬೇಕೆಂದು ನಾ ಕೇಳೆನು, ಬದಲಾಗಿ ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಎಂಥ ಪ್ರಾರ್ಥನೆ! ಕೃಷ್ಣ ಇರಬೇಕು ನಮ್ಮ ಜೀವವಾಗಿ. ಆ ಕೌರವರಿದ್ದದ್ದು 101 ಜನ, ಇವರಿದ್ದದ್ದು 5 ಜನ. ಗೆಲುವು ಅವರಿಗಲ್ಲ, ಇವರಿಗಾಯಿತು. ಕಾರಣ ಅರ್ಜುನನ ಸಾಮರ್ಥ್ಯ ಕಾರಣ ಅಲ್ಲ. ಬಿಲ್ವಿದ್ಯಾ ಪ್ರವೀಣರಾದ ವೀರಾಧಿವೀರರಾದ ಎಷ್ಟೋ ಜನ ಕೌರವರಲ್ಲಿ ಅದಾಗಲೇ ಇದ್ರು. ಅರ್ಜುನನನ್ನ ಮಣ್ಣು ಮುಕ್ಕಿಸುವ ಸಾಮರ್ಥ್ಯವೂ ಇತ್ತು.
ಆದರೆ ಗೆದ್ದದ್ದು ಪಾಂಡವರೇ. ಯಾಕೆ ಅಂತಂದ್ರೆ ಸಂಖ್ಯೆ ಕಾರಣ ಅಲ್ಲ, ತೋಳಬಲವೂ ಕಾರಣ ಅಲ್ಲ. ಕೃಷ್ಣ ಅವ್ರ ಜೊತೆಗಿರ್ಲಿಲ್ಲ, ಇವ್ರ ಜೊತೆಗಿದ್ದ, ಇಷ್ಟೇ ಕಾರಣ. ಕೃಷ್ಣ ಮತ್ತೆ ಭೇದ ಭಾವ ಮಾಡೋದಿಲ್ಲ. ಯಾರ ಜೊತೆ ಇರಬೇಕು ಅನ್ನೋದನ್ನ ಅವನ ಜಾತಿ ನೋಡಿ, ಅಧಿಕಾರ ನೋಡಿ, ಶ್ರೀಮಂತಿಕೆ ನೋಡಿ ಅವನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅವನು ದೊಡ್ಡ ಶ್ರೀಮಂತ, ಇವನು ಕೋಟಿಗಟ್ಟಲೆ ಆಸ್ತಿ ಪಾಸ್ತಿ ಇದ್ದೆ, ಇವನ್ ಜೊತೆ ಇರ್ತೇನೆ ನಾನು ಅಂತಲ್ಲ. ನಾವು ರಾಜಕಾರಣ ಮಾಡೋ ಹಾಗೆಲ್ಲ ಅಲ್ಲ. ಕೃಷ್ಣ ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿರುತ್ತಾನೆ. ನಮ್ಮಲ್ಲಿ ಧರ್ಮ ಇದ್ದರೆ ಅವನು ನಮ್ಮ ಕಡೆ. ಧರ್ಮ ಅನ್ನುವುದು ಏನು, ಯಾವುದು ಅನ್ನೋದನ್ನ ಕೃಷ್ಣನೇ ನಮಗೆ ಪಾಠ ಮಾಡಿದ್ದಾನೆ. ಅದು ಭಗವದ್ಗೀತೆ. ಸತ್ಯ ಹೇಳಬೇಕಾ, ಈ ಬಾಲಿಶ ವಯಸ್ಸಿನಲ್ಲಿದ್ದಾಗ ನಾನು ಇದು ಸರಿ ಇಲ್ಲ ಅಂತಿದ್ದೆ ನಾನು. ಭಗವದ್ಗೀತೆ ಯುದ್ಧ ಮಾಡು ಅನ್ನುವುದು ಧರ್ಮವೋ, ಯುದ್ಧ ಮಾಡಬೇಡ ಅನ್ನುವುದು ಧರ್ಮವೋ? ಯಾವುದು ಧರ್ಮ? ಈ ಧರ್ಮ ಜಿಜ್ಞಾಸೆ ಇದೆಯಲ್ಲ, ನಮ್ಗೆ ಗೊತ್ತಾಗುವುದಿಲ್ಲ. ಅದು ಅಷ್ಟು ಸುಲಭಕ್ಕೆ ಅಂದಾಜಾಗುವುದಿಲ್ಲ. ಆಯಿತು, ಯುದ್ಧದ ಹೆಸರಿನಲ್ಲಿ ಕೌರವರೇ ಸಾಯೋದಾದ್ರೆ, ಅಥವಾ ರಾಜ್ಯ ಬೇಕಿರುವ ಪಾಂಡವರೇ ಸಾಯೋದಾದ್ರೆ, ಪಾಂಡವರು ಕೌರವರು ಬಿಟ್ಟು ಉಳಿದ ಸೈನಿಕರು ಸಾಯಬಾರದು, ಉಳಿದ ಸೈನಿಕರ ಹೆಂಡತಿಯರು ವಿಧವೆಯಾಗಬಾರದು, ಉಳಿದ ಸೈನಿಕರ ಮಕ್ಕಳು ಅಪ್ಪನನ್ನ ಕಳ್ಕೊಳ್ಳಬಾರದು. ಹೀಗಿದ್ದಿದ್ರೆ ಓಕೆ ಅಲ್ಲ. ನಾನು ಅನ್ಕೊಳ್ತಿದ್ದದ್ದು, ಇದು ಯಾರ್ಯಾರೋ ಬಡಪಾಯಿ ಸೇನೆಯಲ್ಲಿ ಹೊಟ್ಟೆಪಾಡಿಗಾಗಿ ದುಡಿತಾನವನು, ಅವನು ಪ್ರಾಣ ಕೊಡ್ತಾನಲ್ಲ ಈ ಯುದ್ಧದ ಹೆಸರಿನಲ್ಲಿ. ಲಕ್ಷಾಂತರ ಜನರ ಮಾರಣ ಹೋಮ ನಡೀತದಲ್ಲ. ಇದನ್ನ ಮನಗಂಡ ಅರ್ಜುನ ಯೋಚನೆ ಮಾಡಿದ್ದಲ್ವೇನ್ರಿ ಧರ್ಮ? ಅಯ್ಯಯ್ಯೋ, ಎಷ್ಟು ಹಿಂಸೆ! ಅದು ಯಾರ ಜೊತೆಗೆ? ಚಿಕ್ಕವರಿದ್ದಾಗ ಯಾರ ಜೊತೆಗೆ ಇದ್ದು ಆಟ ಆಡಿ ನಲಿದು ಸಂಭ್ರಮಿಸ್ತಾ ಇದ್ದನೋ, ಅದೇ ಸ್ವಂತ ಚಿಕ್ಕಪ್ಪನ ಮಕ್ಕಳ ಜೊತೆಗೆ ಯುದ್ಧ ಬೇಕಾಗಿದು ಅಂತ ಗಾಂಡೀವವನ್ನ ಕೆಳಗಿಟ್ಟ. ಈಗ ಕೃಷ್ಣ ಹೇಳುತ್ತಾನೆ, ಕ್ಲೈಬ್ಯಮಾಸ್ಮಗಮಃ ಪಾರ್ಥ ನೈತತ್ವೈಯುಪಪದ್ಯತೆ. ಏನು ಹೃದಯ ದೌರ್ಬಲ್ಯವನ್ನ ಕಿತ್ತೋಗೆ ನೀನು. ಛೀ, ದುರ್ಬಲ. ಈ ದುರ್ಬಲ ಮನಸ್ಸನ್ನ ಇಟ್ಕೊಂಡು ಏನ್ ಮಾಡ್ತೀಯ ಅಂತ. ಏನ್ರಿ ಇದು? ಲಕ್ಷಾಂತರ ಜನರ ಪ್ರಾಣ ತೆಗಿ ಅಂತ ಹೇಳೋದು ಧರ್ಮವ? ಈಗ ಯೋಚನೆ ಮಾಡುತ್ತೇನೆ ನಾನು. ಕಾಶ್ಮೀರಕ್ಕೆ ದುಷ್ಟ ಪಾಕಿಗಳು ಅಟ್ಯಾಕ್ ಮಾಡಿದಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿ ಅಯ್ಯಯ್ಯೋ ಯಾರ್ಯಾರದ್ದೋ ಸೈನಿಕರ ಹೆಂಡತಿ ಮಕ್ಕಳು ಸಾಯ್ತಾರೆ, ಯುದ್ಧ ಬೇಡ ಅಂತ ಯೋಚನೆ ಮಾಡಿದರೆ ಏನಾಗಬಹುದು? ಧರ್ಮ ಯಾವುದು? ನನ್ನ ಧರ್ಮ ಬೇರೆ, ಪ್ರಧಾನಮಂತ್ರಿಯ ಧರ್ಮ ಬೇರೆ, ಆ ಧರ್ಮದ ಸ್ವರೂಪ ಬೇರೆ. ಒಬ್ಬ ಪೊಲೀಸ್ ಆಫೀಸರ್ ಅವನ ಧರ್ಮ, ಅದರ ಸ್ವರೂಪ ಬೇರೆ. ಒಬ್ಬ ಮಿಲಿಟರಿ ಅದರ ಧರ್ಮದ ಸ್ವರೂಪ ಬೇರೆ. ಒಬ್ಬ ಡಾಕ್ಟರ್ ಅವನವನ ವೃತ್ತಿ, ಅವನವನು ಯಾವ ಕರ್ತವ್ಯವನ್ನ ಮಾಡಬೇಕಾಗಿದೆಯೋ ಆ ಧರ್ಮ ಅಂತಿದೆ. ಕರ್ತವ್ಯ ಪ್ರಜ್ಞೆ, ಆ ಧರ್ಮ. ಅರ್ಜುನ ಇವನು ದೊಡ್ಡಪ್ಪನ ಮಗ ಅಲ್ಲ. ಅರ್ಜುನ ರಾಜ್ಯದ ಹಿತ ಕಾಪಾಡಬೇಕಾದ ರಾಜನಾಗಿ ಅವನು ನನ್ನ ತಮ್ಮಂದ್ರು ನನ್ನ ಅಣ್ಣಂದಿರು ಅಂತ ಯೋಚನೆ ಮಾಡೋದಲ್ಲ, ನನ್ನ ಕುಟುಂಬ ಅಂತ ಯೋಚನೆ ಮಾಡೋದಲ್ಲ. ರಾಜ ಆಗಿ ಅವನು ರಾಜ್ಯದ ಜನರ ಹಿತವನ್ನ ಕಾಪಾಡಬೇಕಾದದ್ದು ಧರ್ಮ. ಕೃಷ್ಣ ಎಷ್ಟು ಚೆನ್ನಾಗಿ ಗೀತೆಯ ಸಂದೇಶವನ್ನ ಕೊಟ್ಟಿದ್ದಾನೆ, ನಮಗರ್ಥ ಆಗುವುದಿಲ್ಲ, ಸಾಮಾನ್ಯಕ್ಕೆ ಅರ್ಥ ಆಗುವುದಿಲ್ಲ. ಎಷ್ಟೋ ಬಾರಿ ಧರ್ಮ ಅಂತಂದ್ರೆ ಏನೇನನ್ನೋ ಧರ್ಮ ಅಂತ ಧಾರ್ಮಿಕ ಪ್ರವಚನಕಾರರು ಹೇಳ್ತಾರೆ, ಜೇಬಿನಿಂದ ಹೇಳ್ತಾರೆ. ಅದು ಧರ್ಮ ಅಂತ ಆಗಿರೋದಿಲ್ಲ, ಆಗಬಾರದು ಅಂತನೂ ಏನೂ ಇಲ್ಲ. ಅಷ್ಟು ಪರಿಪಕ್ವತೆ, ಅಷ್ಟು ಪ್ರೌಢ
ತಪಸ್ಸು ಇದ್ರೆ ಅವರು ಹೇಳಿದ್ದು ಧರ್ಮ ಆಗಬಹುದು. ಆದರೆ ಧರ್ಮವನ್ನ ಉಪನ್ಯಾಸ ಮಾಡುವಾಗ ಧರ್ಮಕ್ಕೆ ಆಧಾರವಾಗಿರುವ ಸಂಹಿತೆ ಇದೆಯಲ್ಲ, ಆ ಸಂಹಿತೆಯನ್ನ ಕೋಟ್ ಮಾಡಿ ಹೇಳೋದು ಅದು ಧರ್ಮ. ಕಾನೂನನ್ನ ಮಾತಾಡುವಾಗ ನಮ್ಮ ಭಾರತೀಯ ದಂಡ ಸಂಹಿತೆ, ಭಾರತೀಯ ಸಂವಿಧಾನ, ಅದನ್ನ ಇಟ್ಕೊಂಡು ಮಾತಾಡೋದು ಮಾತ್ರ ಕಾನೂನು. ನಮಗೆ ಮನತೋಚಿದಂತೆ ಕಾನೂನು ಆಗುವುದಿಲ್ಲ. ಅದೇ ರೀತಿ ನಮಗೆ ಮನತೋಚಿದ್ದೆಲ್ಲ, ನಮಗೆ ಇಷ್ಟವಾದದ್ದೆಲ್ಲ ಧರ್ಮ ಆಗಲು ಸಾಧ್ಯ ಇಲ್ಲ. ಧರ್ಮ ಅನ್ನುವುದು ಭಗವದ್ಗೀತೆಯನ್ನ ಆಧರಿಸಿದೆ. ಧರ್ಮ ಅನ್ನುವುದು ವೇದ ಉಪನಿಷತ್ತುಗಳನ್ನ ಆಧರಿಸಿದೆ. ಧರ್ಮ ಅಂತ ಹೇಳುವುದು ಧಾರ್ಮಿಕ ಗ್ರಂಥಗಳನ್ನ ಆಧರಿಸಿದೆ. ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನ ನಾವು ಓದಲೇಬೇಕು, ಅಧ್ಯಯನ ಮಾಡಲೇಬೇಕು. ನಿಜವಾದ ಹಿಂದೂ ಧರ್ಮದ ಪರಿಚಯ ಅಲ್ಲೇ ಇರೋದು. ಪರಿಚಯವೇ ಇಲ್ಲದೆ ನಾನು ಹಿಂದೂ ಆಗೋದು ಹೇಗೆ ರೀ? ಭಗವಂತನೇ ನಮ್ಮನ್ನ ತಿದ್ದುವ, ತೀಡುವ ಅದ್ಭುತವಾದಂತ ಪರಿ ಭಗವದ್ಗೀತೆಯ ಸೌಂದರ್ಯ ಅದು. ಅರ್ಜುನ ಅಂತಂದ್ರೆ ನಾವು ನೀವು, ನಮ್ಮನ್ನ ನಿಮ್ಮನ್ನ ತಿದ್ದುವುದು ಅವನು. ಸರಿ ಇಲ್ಲ ಅಂತ ನಿನ್ನ ಯೋಚನೆ, ಇಲ್ಲಿ ನೀನು ಈಗ ಹೀಗೆ ಯೋಚನೆ ಮಾಡಬೇಕಾದದ್ದಲ್ಲ ಅಂತ. ರಾಜನೀತಿಜ್ಞ ಅವನು, ಅಧ್ಯಾತ್ಮವಾದಿಯವನು, ಬ್ರಹ್ಮಜ್ಞಾನಿಯವನು ಕೃಷ್ಣ. ಅಂತ ಕೃಷ್ಣ ನೀವು ಪಾರಾಯಣ ಮಾಡಿದಿರಿ. ಅವನು ಹೇಳ್ತಾನೆ, ಹೇಗೆ ಪಾರಾಯಣ ಮಾಡಬೇಕು, ನೀವು ಹೇಗೆ ನನ್ನನ್ನು ಪೂಜೆ ಮಾಡಬೇಕು? ರಥ ಸಪ್ತಮಿ ದಿನ ಆ ಸೂರ್ಯ ದೇವರ ಪೂಜೆ ಹೇಗೆ ನಡಿಬೇಕು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ, ಅನ್ಯ ಚಿಂತೆಗಳನ್ನ ಮಾಡದೆ, ಹೊರ ಪ್ರಪಂಚದ ರಾಗ, ದ್ವೇಷ, ಸ್ವಾರ್ಥ, ವಂಚಕತನ, ರೋಗ, ರುಜಿನ, ಸಣ್ಣತನ, ಕೊಳಕು ಚಿಂತನ, ಜಗಳ, ಕದನ, ಯುದ್ಧ, ಹೋರಾಟ, ಮರಣಗಳಿಂದ ಕೂಡಿದ ಈ ಗೋಳಿನ ಹೊರ ಜೀವನವನ್ನ ನೋಡುವ ಹೊರಗಣ್ಣನ್ನ ಮುಚ್ಚಿ ಅಂತರಂಗದ ಕಣ್ಣನ್ನ ತೆರೆದಾಗ ಮಾತ್ರ ಯೋಗ ಮಾರ್ಗ ನಮಗೆ ಸಿಗುತ್ತಾ ಹೋಗ್ತದೆ, ನಮ್ಮ ಬದುಕಿನ ಗುರಿಯನ್ನ ತಲುಪುವುದಕ್ಕೆ. ಗೀತೆಯ ಮೊದಲ ಶ್ಲೋಕದಿಂದ ಹಿಡಿದು ಕೊನೆ ಶ್ಲೋಕದ ತನಕ ಹೇಗೆ ಪಾರಾಯಣ ನಡಿಬೇಕು ಅಂತಂದ್ರೆ, ನಮ್ಮ ಮನೆಯಲ್ಲಿ ಭಾಗವತ ಪಾರಾಯಣ ಮಾಡಿದರು ಒಬ್ಬರು ಕೃಷ್ಣ ಭಕ್ತ, ಒಂದು 80 ವರ್ಷ ವಯಸ್ಸಿನ ಒಬ್ಬ ಜ್ಞಾನಿ. ಪಾರಾಯಣ ಮುಗಿಸಿ ಆದ ನಂತರ ಸಮಾರೋಪಕ್ಕೆ ಸಿದ್ಧಗೊಂಡಿದೆ ವೇದಿಕೆ. ನನ್ನ ಹತ್ರ ಸುಮ್ಮನೆ ಹೀಗೆ ಕೂತ್ಕೊಂಡು ಒಂದು ಮಾತು ಹೇಳಿದರು. ಆಡಂಬರಕ್ಕೆ ಹೇಳಿದ್ದಲ್ಲ, ಅವರು ಪ್ರದರ್ಶನಕ್ಕೆ ಹೇಳಿದ್ದಲ್ಲ, ನನಗೆ ಮಾತ್ರ ಹೇಳಿದರು. ಅವರು ಮೆಸೇಜ್ ಅಂದರೆ ನನ್ನನ್ನು ಮೇಲೆಬ್ಬಿಸುವುದಕ್ಕಾಗಿ ಹೇಳಿದ್ದು. ಅವರು ಹೇಳಿದರು, ಭಾಗವತದ ಒಂದೇ ಒಂದು ಶ್ಲೋಕವನ್ನು ಕೂಡ, ಭಾಗವತ ಅಂತಂದ್ರೆ ಗೊತ್ತಲ್ಲ, ಕೃಷ್ಣನ ಚರಿತ್ರೆ. ಅದು ಕೃಷ್ಣನೇ ಫೋಕಸ್ ಆಗಿರುವಂತಹ ಕಥೆ ಭಾಗವತ, ಮಹಾಭಾರತ ಅಲ್ಲ. 18,000 ಶ್ಲೋಕಗಳಿವೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಕ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಂದು ಶ್ಲೋಕ ಆಯಿತು. ಇಂಥ 18,000 ಶ್ಲೋಕಗಳನ್ನು ಪಾರಾಯಣ ಮಾಡಿ ಮುಗಿಸಬೇಕು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿರೋದಲ್ವಾ, 700 ಶ್ಲೋಕಗಳನ್ನು ನೀವು ಇವತ್ತು ಪಾರಾಯಣ ಮಾಡಿದ್ರಿ. 18,000 ಶ್ಲೋಕಗಳನ್ನು ಓದಿ ಮುಗಿಸಿದಂತ ಆ ಗುರುಗಳು ನನ್ನ ಹತ್ರ ಹೇಳಿದರು, ಶ್ರೀಕೃಷ್ಣ, ನನ್ನ ಹೆಸರು ಶ್ರೀಕೃಷ್ಣ, ಶ್ರೀಕೃಷ್ಣ, ನಿನ್ನ ಮನೆಯಲ್ಲಿ ಕೃಷ್ಣನ ನೆನಪಿಲ್ಲದೆ ಒಂದೇ ಒಂದು ಶ್ಲೋಕವನ್ನು ನಾನು ಹೇಳಲಿಲ್ಲ ಆಯ್ತಾ ಅಂತ. ಏನ್ರಿ, ಭಗವದ್ಗೀತೆಯ 700 ಶ್ಲೋಕಗಳನ್ನು ಪಾರಾಯಣ ಮಾಡಿದ ನೀವು ಯೋಚನೆ ಮಾಡಿ, ಕೃಷ್ಣನ ನೆನಪಿನಲ್ಲೇ ಪ್ರತಿ ಶ್ಲೋಕದ ಮಂತ್ರೋಚ್ಚಾರಣೆ ನಡೆಯಿತೋ ಇಲ್ಲವೋ, ಬೇರೆ ಯೋಚನೆ ಬಂತು ಅಂತ. ಇದು ಅನನ್ಯಾಶ್ಚಿಂತಯಂತೋ ಗೀತೆಯ ಮಾತು. ಇದು ಬೇರೆ ಚಿಂತೆ ಮಾಡಬೇಡಿ ನೀವು.
ಅನನ್ಯಾಶ್ಚಿಂತಯಂತೋ, ಮತ್ತೇನು ಮಾಡಬೇಕು? ಮಾಂ, ನನ್ನನ್ನು ಯೋಚನೆ ಮಾಡಬೇಕು. ಬೇರೆ ಚಿಂತೆಗಳನ್ನ ಮರೆತು ನನ್ನನ್ನು, ಮಾಂ ಯೇ ಜನಾಹ, ಯಾವ ಜನರು ಪರ್ಯುಪಾಸತೆ, ಉಪಾಸನೆಯನ್ನ ಮಾಡುತ್ತಾರೋ, ತೇಷಾಂ, ಅವರ, ನಿತ್ಯಾಭಿಯುಕ್ತಾನಾಂ, ದಿನನಿತ್ಯದ ಯೋಗಕ್ಷೇಮಂ, ಯೋಗಕ್ಷೇಮಗಳನ್ನು ವಹಾಮ್ಯಹಂ, ನಾನು ವಹಿಸಿಕೊಳ್ಳುತ್ತೇನೆ. ಕೃಷ್ಣನ ಮಾತು. ಹೀಗೊಂದು ಮನಸ್ಸಿನ ನಿಯಂತ್ರಣ ಹೇಗ್ ಸಾಧ್ಯ ಕೃಷ್ಣ? ಇದು ನೀನೇನೋ ಹೇಳ್ತೀಯ ಮನಸ್ಸಿನ ನಿಯಂತ್ರಣ ಅಂತ, ಹೇಗ್ ಸಾಧ್ಯ? ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳದ, ಅಭ್ಯಾಸೇನತು ಕೌಂತೇಯ, ಅಭ್ಯಾಸ ಮಾಡು. ಇವತ್ತ ನೀನು ಅರ್ಧ ನಿಮಿಷ ನಿನ್ನ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಯಾ, ನಾಳೆ 1 ಸೆಕೆಂಡ್ ಆದರೂ ಜಾಸ್ತಿ ಆಗ್ತದೆ. ನೀವು ಅರ್ಧ ನಿಮಿಷದ ಪ್ರಾಕ್ಟೀಸ್ ಸರಿಯಾಗಿದೆ ಅಂತಂದ್ರೆ ನಾಳೆ 1 ನಿಮಿಷ ಸಾಧ್ಯ ಆಗ್ತದೆ, ನಾಡಿದ್ದು 1.5 ನಿಮಿಷ ಸಾಧ್ಯ ಆಗ್ತದೆ, ಆಚೆ ನಾಡಿದ್ದು 2 ನಿಮಿಷ ಸಾಧ್ಯ ಆಗ್ತದೆ. 1 ದಿನ ಇದರ ನಿರಂತರ ಅಭ್ಯಾಸದಿಂದ 1 ಗಂಟೆ ಪರಮಾತ್ಮನ ಕುರಿತೇ ಯೋಚನೆ ಮಾಡುತ್ತಾ ಪಾರಾಯಣ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಈ ಮನಸ್ಸಿನ ನಿಯಂತ್ರಣ ಆಧ್ಯಾತ್ಮಿಕತೆಗೆ ಮಾತ್ರ ಅಲ್ಲ. ನಾನಿಲ್ಲಿ ಉಪನ್ಯಾಸ ಮಾಡಬೇಕಾದದ್ದು ಸದೃಢ ಸಮಾಜ ನಿರ್ಮಾಣಕ್ಕೆ ಗೀತೆಯ ಪಾತ್ರ. ನೋಡಿ, ಮನಸ್ಸು ನಿಯಂತ್ರಿಸಲ್ಪಡದೆ ನಾವು ಭಗವಂತನ ಪೂಜೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ನಿಯಂತ್ರಣಕ್ಕೆ ಸಿಕ್ಕದೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಆದದ್ರಿಂದ ಸದೃಢ ಸಮಾಜದ ಆಸ್ತಿಯಾಗಬೇಕಾದ ವಿದ್ಯಾರ್ಥಿಗಳಿಗೆ ಕೃಷ್ಣನ ಮಾತುಗಳನ್ನ ನಾವೆಲ್ಲರೂ ಹೇಳಿ ಅವನು ನಿರಂತರ ಮನಸ್ಸನ್ನ ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿಸಬೇಕು. ಒಂದು ವಿಷಯದಲ್ಲಿ ಮನಸ್ಸು ಪಳಗಿತು ಅಂತಂದ್ರೆ ಪಳಗಿದ ಮನಸ್ಸಿನ ಮೂಲಕ ಚೆನ್ನಾಗಿ ಓದಬಹುದು, ಚೆನ್ನಾಗಿ ಪೂಜೆ ಮಾಡಬಹುದು, ಚೆನ್ನಾಗಿ ಧ್ಯಾನ ಮಾಡಬಹುದು, ಚೆನ್ನಾಗಿ ಯೋಗಾಭ್ಯಾಸ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಕುಟುಂಬವನ್ನು ಚೆನ್ನಾಗಿ ಇಟ್ಕೊಳ್ಳಬಹುದು. ಯಾವತ್ತೂ ಕೂಡ ಸ್ಥಿಮಿತ ಕಳೆದುಕೊಳ್ಳದೆ, ತಾಳ್ಮೆಯನ್ನ ಕಳೆದುಕೊಳ್ಳದೆ, ಅತ್ಯಂತ ಚಂದಕ್ಕೆ ಗಂಡ ಹೆಂಡತಿ ವೈಮನಸ್ಸು ಇಲ್ಲದೆ ಬಂಗಾರದ ಜೀವನವನ್ನು ನಡೆಸಬಹುದು. ಮನಸ್ಸು ನಿಯಂತ್ರಣಕ್ಕೆ ಇರಬೇಕು ಅಷ್ಟೇ. ಆ ಮನಸ್ಸಿನ ನಿಯಂತ್ರಣದ ಒಂದು ವಿಧಾನವನ್ನ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಅವೆಲ್ಲವೂ ಕೂಡ ಅದನ್ನ ಚಂದಕ್ಕೆ ಅಧ್ಯಾಯಗಳನ್ನಾಗಿ ವೇದವ್ಯಾಸರು ಮಾಡಿ, ಅದನ್ನ ವ್ಯಾಸ ಮಾಡಿ ನಮಗೆ ಒಂದೊಂದು ಯೋಗ ಅನ್ನುವ ಯೋಗದ ಹೆಸರಿನ ಮೂಲಕ ಕೊಟ್ಟಿದ್ದಾರೆ. ಯೋಗ ಅಂದ್ರೆ ಏನು? ಆತ್ಮ ಮತ್ತು ಪರಮಾತ್ಮನನ್ನ ಜೋಡಿಸುವ ಒಂದು ಅದು ಯೋಗ. ಯೋಗದಿಂದ ಆಗಬೇಕಾದದ್ದಿದು. ಉಳಿದದ್ದೆಲ್ಲ ಅದು ತನ್ನಿಂತಾನಾಗಿಯೇ ಆಗುವಂಥದ್ದು, ಸಹಜವಾಗಿ ನಡೆಯುವಂಥದ್ದು. ಅದರಿಂದ ಲೌಕಿಕ ಜೀವನಕ್ಕೆ ಉಪಯೋಗ ಇದೆ. ಲೌಕಿಕ ಜೀವನ ತುಂಬಾ ಚಂದಕ್ಕೆ ನಡೆಯುವ ಹಾಗೆ ಎಲ್ಲವೂ ತನ್ನಿಂತಾನಾಗಿ ಆಗ್ತವೆ. ಆದರೆ ಆಗಬೇಕಾದದ್ದು ದೇವರನ್ನ ನಾವು ಸೇರಬೇಕಾದದ್ದು ಯೋಗದ ಮೂಲಕ, ಆಸನದ ಮೂಲಕವೂ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಈ 8 ಯೋಗಗಳಿವೆಯಲ್ಲ, ಆ ಯೋಗಗಳು ಪತಂಜಲಿ ಮಹರ್ಷಿಗಳ ಆ ಯೋಗದ ದಾರಿ ಇರುವುದೇ ದೇವರ ಸಾಕ್ಷಾತ್ಕಾರಕ್ಕಾಗಿ, ದೇವರನ್ನ ಪಡೆಯುವುದಕ್ಕಾಗಿ. ಇದು ಸಾಧ್ಯ. ಪ್ರತಿ ಮಾರ್ಗದಿಂದಲೂ ಕೂಡ, ಆಸನಗಳಿಂದಲೂ ಸಾಧ್ಯ. ಪದ್ಮಾಸನ ಸಾಧ್ಯ, ಸೂರ್ಯ ನಮಸ್ಕಾರ ಸಾಧ್ಯ, ಆರೋಗ್ಯ ಬರುತ್ತದೆ, ಅದು ಸಹಜವಾಗಿ ಬರುತ್ತದೆ, ಅದರಿಂದ ಒಳ್ಳೆಯದಾಗ್ತದೆ ಲೌಕಿಕ ಜೀವನ. ಆದರೆ ಈ ಗುರಿ ಸಾಧ್ಯ. ಅದಕ್ಕೆ ಯೋಗ ಅಂತ ಹೇಳೋದು. ಹೀಗೆ ಪರಮಾತ್ಮನ ಎಲ್ಲಾ ಮಾತುಗಳು ಯೋಗಗಳು ಅಂತ ವೇದವ್ಯಾಸರು ಕರೆದಿದ್ದಾರೆ. ಅದುವೇ ಭಗವದ್ಗೀತೆ. ಪ್ರತಿ ಮಾತುಗಳು ಕೂಡ ಯೋಗ, ಅವನನ್ನ ಸೇರುವುದಕ್ಕಿರುವಂತ ದಾರಿ. ನೋಡಿ, ಅವನು ಎಷ್ಟು ಚೆನ್ನಾಗಿ ತಿದ್ದುತ್ತಾನೆ ಅಂತಂದ್ರೆ, ಕುತ್ಕೊಂಡು ಪೂಜೆ ಮಾಡಿದರೆ ಇಷ್ಟ ಆಗ್ತದಾ? ಇಲ್ಲ. ಅವನು ಹೇಳ್ತಾನೆ,
ಯೋಮೇ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ, 6ನೇ ಅಧ್ಯಾಯದ ಶ್ಲೋಕ. ಯೋಮೇ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ. ಏನು? ಯೋ ಯಾರು, ಯೋ ಮೇ ನನ್ನನ್ನ, ಯಾರು ನನ್ನನ್ನ, ಯೋ ಮೇ ಪಶ್ಯತಿ ನೋಡುತ್ತಾನೆ, ಸರ್ವತ್ರ ಎಲ್ಲಾ ಕಡೆಗಳಲ್ಲೂ. ಎಲ್ಲಿದ್ದಾನೆ ನಿನ್ನ ಶ್ರೀಹರಿ? ಅಲ್ಲಿದ್ದಾನ? ಇದ್ದಾನೆ. ಇಲ್ಲಿದ್ದಾನ? ಇದ್ದಾನೆ. ಆ ಕಂಬದಲ್ಲಿದ್ದಾನ? ಇದ್ದಾನೆ. ಆ ಕನಕ ಮತ್ತು ಉಳಿದ ಶಿಷ್ಯಂದ್ರಿಗೆ ವ್ಯಾಸರಾಯರು ಒಂದೊಂದು ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ತಿಂದು ಬನ್ನಿ ಅಂತಂದಾಗ ಗೊತ್ತಿರುವ ಕಥೆಯನ್ನೇ ನಾನು ಮತ್ತೆ ನೆನಪಿಸಿಕೊಳ್ಳೋದು ಅಷ್ಟೇ. ಕನಕ ಮಾತ್ರ ಹಾಗೇ ತಂದ, ಉಳಿದವರೆಲ್ಲರೂ ಸಿಪ್ಪೆ ಮಾತ್ರ ತಂದ್ರು. ಗುರುಗಳು ಕೇಳಿದ್ರು, ಅಯ್ಯೋ ಕನಕ, ಯಾಕೋ ಕೊಟ್ಟ ಬಾಳೆಹಣ್ಣನ್ನ ಹಾಗೆ ತಂದಿದ್ದೀಯಾ? ಗುರುಗಳೇ, ನೀವು ಹೇಳಿದ್ರಿ ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬನ್ನಿ ಅಂತ ತಾನೆ. ಏನು ಮಾಡುವುದು ಗುರುಗಳೇ? ಎಲ್ಲಿ ನೋಡಿದರಲ್ಲಿ ನನಗೆ ಕಾಗಿ ನೆಲೆಯಾದಿ ಕೇಶವರಾಯ ಕಾಣ್ತಾನೆ ಗುರುಗಳೇ, ಏನ್ ಮಾಡಲಿ ನಾನು? ಆ ಭಕ್ತ ಪ್ರಹ್ಲಾದನಿಗೆ ಅಲ್ಲಿ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಕಂಬದಲ್ಲಿ ಶ್ರೀಹರಿ ಕಾಣುತ್ತಾನೆ. ಏನದು ಕಾಣುವುದು ಅಂತಂದ್ರೆ ಏನು ಅಂತ 50 ನಿಮಿಷದ ಉಪನ್ಯಾಸದಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ನನಗೆ ಆ ಶಕ್ತಿಯೂ ಇಲ್ಲ. ಆದರೆ ಭಗವದ್ಗೀತೆಯಲ್ಲಿ ಅದು ಇದೆ. ಏನು ಅಂತ, ಸರ್ವತ್ರ ಅವನನ್ನೇ ಕಾಣೋದು ಅಂತಂದ್ರೆ ಏನು ಅಂತ. ಯೋಮೇ ಪಶ್ಯತಿ ಸರ್ವತ್ರ, ಎಲ್ಲಾ ಕಡೆಗಳಲ್ಲೂ ಅವನನ್ನೇನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್. ಭಗವದ್ಗೀತೆ ಇರುವುದು ಅದರ ಪ್ರಾಕ್ಟೀಸಿಗೆ. ಪರಮಾತ್ಮ ಹೇಳಿದ ಮಾತು, ನಮ್ಮ ದೇವರು ಹೇಳಿದ ಮಾತು, ಅದು ಅದಕ್ಕಿಂತ ದೊಡ್ಡದಿದೆಯಾ? ಪಾಲನೆ ಮಾಡಬೇಕಲ್ಲ. ಎಲ್ಲ ಕಡೆಗಳಲ್ಲೂ ನನ್ನನ್ನೇ ನೋಡಬೇಕು ಅಂತ ಹೇಳಿದ್ದಾನೆ ಅವನು. ಯೋಮೇ ಪಶ್ಯತಿ ಸರ್ವತ್ರ, ಯಾರು ಎಲ್ಲಾ ಕಡೆಗಳಲ್ಲೂ ನನ್ನನ್ನು ನೋಡುತ್ತಾನೋ ಅಷ್ಟು ಮಾತ್ರ ಅಲ್ಲ, ಮುಂದುವರೆದು ಹೇಳಿದ್ದಾನೆ, ಸರ್ವಂಚ ಮಯಿ ಸರ್ವತ್ರ ಮಾತ್ರ ಅಲ್ಲ, ಸರ್ವಂಚ ಮಯಿ ಪಶ್ಯತಿ, ಎಲ್ಲರಲ್ಲಿಯೂ ನನ್ನನ್ನು ಕಾಣುತ್ತಾನೋ. ಎಲ್ಲ ಕಡೆಗಳಲ್ಲಿ ಯಾರು ನನ್ನನ್ನ ಕಾಣುತ್ತಾನೋ ಎಲ್ಲರಲ್ಲಿಯೂ ನನ್ನನ್ನೇ ಕಾಣುತ್ತಾನೋ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ, ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಯಾವ ವೇಷದಲ್ಲಿ ಬೇಕಿದ್ರೂ ಬರ್ಬೋದು, ಎಲ್ಲರಲ್ಲಿಯೂ ಕೂಡ ಸಾಮಾನ್ಯನಲ್ಲಿ ನನ್ನನ್ನ ಕಾಣೋದಿದೆಯಲ್ಲ. ಗೀತೆಯ ಮಾತು ಮುಂದುವರೆದು ಕೃಷ್ಣ ಹೇಳ್ತಾನೆ, ಯೋಮೇ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ, ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಅವನು ನನ್ನ ಕಣ್ಣಿಗೆ ಕಾಣದೇ ಇರೋದಿಲ್ಲ, ಅವನಿಗೆ ನಾನು ಕಾಣದೇ ಇರೋದಿಲ್ಲ. ಏನಿದ್ರ ಅರ್ಥ? ಎಲ್ಲ ಕಡೆಗಳಲ್ಲೂ ನನ್ನನ್ನೇ ನೋಡುವ ಅಭ್ಯಾಸವನ್ನ ಮಾಡಿದರೆ, ಎಲ್ಲರಲ್ಲಿಯೂ ನನ್ನನ್ನೇ ನೋಡುವ ಅಭ್ಯಾಸ ಮಾಡಿದರೆ, ಅವನ ಕಣ್ಣಿಗೆ ನಾನು ಕಾಣದೇ ಇರೋದಿಲ್ಲ, ನನ್ನ ಕಣ್ಣಿಗೆ ಅವನು ಕಾಣದೇ ಇರೋದಿಲ್ಲ. ನೀವು ಪ್ರತಿನಿತ್ಯ 5:05 ಬರಬೇಕಾದದ್ದು. ನೀವು ನಾನು ಅಂತ ಆಯ್ತಾ, ಸಾರಿ, ಇದು ಉಪದೇಶ ಅಲ್ಲ, ಸ್ವಗತ. ನನಗೆ ನಾನೇ ಆಡುವ ಮಾತುಗಳು ನೀವು ಕೇಳ್ತಾ ಇದ್ದೀರಿ ಅಷ್ಟೇ. ನೀವೊಂದು ಸುಮ್ಮನೆ ಪದಪ್ರಯೋಗ ಅಷ್ಟೇ. ನೀವು ಮಾಡುವ ಸಂಘಟನೆ ಕಾಣಬೇಕಾದದ್ದು ರಾಜಕಾರಣಿಗಳಿಗೆ ಅಲ್ಲ. ನೀವು ಮಾಡುವಂತಹ ಸಾಮಾಜಿಕ ಸೇವೆ ಕಾಣಬೇಕಾದದ್ದು ಇನ್ಯಾರಿಗೂ ಅಲ್ಲ. ನಾವು ಮಾಡುವ ಸೇವಾ ಕಾರ್ಯಗಳು ಕಾಣಬೇಕಾದದ್ದು ಪರಮಾತ್ಮನಿಗೆ. ಅವನ ಕಣ್ಣಿಗೆ ಕಾಣಬೇಕಾದ್ರೆ ಅವನೇ ಹೇಳುತ್ತಾನೆ ಹೀಗೆ ಮಾಡಿ ಅಂತ. ಎಷ್ಟು ಚಂದ ಇದೆ ನೋಡಿ. ಕಣ್ಣಿಗೆ ಕಂಡೇ ಕಾಣ್ತಾನೆ ಅಂತ. ಅವನು ನಮ್ಮ ಕಣ್ಣಿಗೆ, ನಾವು ಅವನ ಕಣ್ಣಿಗೆ ಕಂಡರೆ ಜನ್ಮ ಸಾರ್ಥಕತೆ. ಇಂಥ ಅನೇಕ ವಿಚಾರ. ಸರಿ,
ಇದು ಆಧ್ಯಾತ್ಮಿಕತೆ. ಸದೃಢ ಸಮಾಜ ನಿರ್ಮಾಣ ಹೇಗೆ? ಇಷ್ಟೆಲ್ಲ ಗಲಾಟೆ ಗೌಜಿಗಳಿರಬಹುದಾ ಹೇಳಿ? ಪ್ರತಿಯೊಬ್ಬನ ಹೃದಯದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದ್ಗೀತೆಯನ್ನ ಅನುಷ್ಠಾನಕ್ಕೆ ತಂದು ಭಗವಂತನನ್ನ ಕಾಣುವುದಕ್ಕೆ ಪ್ರಯತ್ನ ಪಟ್ಟರೆ ಆ ಸಮಾಜ ಹೇಗಿರುತ್ತದೆ ಹೇಳಿ? ಎಷ್ಟು ಸದೃಢವಾಗಿರುತ್ತದೆ, ಎಷ್ಟು ಸ್ವಚ್ಛವಾಗಿರುತ್ತದೆ. ಅವನು ದೇವತಾ ಮನುಷ್ಯ, ಅವನೇ ಕೃಷ್ಣ. ಈಗ ಪೂಜೆ ಮಾಡಿದರೆ ಸಾಕ. ಪೂಜೆ ಅಂದ್ರೆ ಏನು? ಮಂತ್ರ ಹೇಳೋದು ಜೋರಾಗಿ. ನಾನೊಬ್ಬ ಪುರೋಹಿತ, ಜೋರಾಗಿ ಮಂತ್ರ ಹೇಳೋದು, ಹೂಗಳನ್ನು ಹಾಕುವುದು, ಅಲಂಕಾರ ಮಾಡೋದು, ಕುಂಕುಮಾರ್ಚನೆ ಮಾಡೋದು, ಏನೇನೋ ಮಾಡೋದು, ಆರತಿ ಮಾಡೋದು, ನೈವೇದ್ಯ ತಯಾರು ಮಾಡೋದು, ನೈವೇದ್ಯ ಮಾಡೋದು. ಕೃಷ್ಣ ಹೇಳ್ತಾನೆ, ಮೊದಲು ಭಕ್ತಿ ಬೆಳೆಸ್ಕೋ. ಭಕ್ತಿ ಅಂತಂದ್ರೆ ಏನು? ಭಕ್ತಿ ಯೋಗ. ಆ ಭಕ್ತಿ ಯೋಗದಲ್ಲಿ ಎಷ್ಟು ಚಂದ ಹೇಳ್ತಾನೆ ಗೊತ್ತಾ? ಇದು ಗೊತ್ತಾದ್ರೆ ನಾವು ಹೀಗಿರ್ತೇವೆ. ನೀನ್ ಪೂಜೆ ಮಾಡೋದಲ್ಲ, ಮೊದಲು ಈ ಅರ್ಹತೆ, ಈ ಗುಣ ನಿನ್ನಲ್ಲಿ ಬರಲಿ, ಆಮೇಲೆ ನಿನ್ನ ಪೂಜೆಯನ್ನ ನಾನು ಒಪ್ತೇನೆ ಅಂತ. ಪೂಜೆ ಮಾಡುವವ ಎಂತವ? ಅವನು ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲ ಜೀವಿಗಳಲ್ಲೂ. ಅಂದ್ರೆ ಹೀಗೆ ತಗೊಳ್ಳುವ, ವ್ಯಾಕರಣ ಪ್ರಕಾರವಾಗಿ ಹೇಳೋದಿಲ್ಲ ನಾನು, ಸಂಸ್ಕೃತದದ್ದು. ಯಾವ ಜೀವಿಗಳಲ್ಲೂ ದ್ವೇಷ ಇಡಬೇಡ. ಎಷ್ಟು ವಿಚಿತ್ರ ನೋಡಿ. ಈ ಮಾತುಗಳು ಪ್ರಾರಂಭ ಆದದ್ದು ಯುದ್ಧ ಮಾಡು, ಹೊಡಿ, ಗಾಂಡಿವತ್ತಗೋ, ಕೆಳಗಿಟ್ಟ ಗಾಂಡಿವತ್ತಗೋ, ಹೊಡಿ ಅಂತ ಮಾತು ಪ್ರಾರಂಭ ಆದದ್ದು. ಅದೇ ಮಾತುಗಳಲ್ಲಿ ಇವನು ಹೇಳೋದು ಯಾವ ಜೀವಿಗಳನ್ನು ದ್ವೇಷಿಸಬೇಡ ಅಂತ. ಹೇಗೆ ಅನ್ವಯ ಮಾಡ್ಕೋತೀರಿ ನೀವು? ಏನಿದರ ಅರ್ಥ? ಅಲ್ಲಿ ಕೊಲ್ಲುವಂದ, ಇಲ್ಲಿ ಹೇಳಿದ ಯಾವ ಜೀವಿಗಳ ಮೇಲೂ ದ್ವೇಷ ಮಾಡಬೇಡ ಅಂತ. ಭಕ್ತಿ ಯೋಗದಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ, ಅದನ್ನ ಯೋಚನೆ ಅನುಸಂಧಾನ ಮಾಡಿ. ನಾನು ಮುಂದುವರಿಯುತ್ತೇನೆ, ಇನ್ನಿರೋದು ನನಗೆ 10 ನಿಮಿಷ. ಅದ್ವೇಷ್ಟ ಸರ್ವಭೂತಾನಾಂ, ಯಾವ ಜೀವಿಗಳನ್ನು ದ್ವೇಷ ಮಾಡಬೇಡ. ಮೈತ್ರ, ಅದರ ಬದಲಾಗಿ ಪರಸ್ಪರ ಮಿತ್ರಭಾವದಿಂದ ಇರು. ಈ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಈ ಪ್ರಪಂಚ ಅವನು ಚೆನ್ನಾಗಿಡ್ತಾನೆ. ಅವನು ಹೇಗೆ ಚೆನ್ನಾಗಿಡ್ತಾನೆ? ಈ ಮೂಲಕ ತಲ್ಲಣಿಸದಿರು ಕಂಡಿಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಅವನು ಸಲಹಬೇಕಲ್ಲ, ಅದಕ್ಕೆ ಅವನು ತಿದ್ದುವುದು, ತೀಡುವುದು, ನಮ್ಮನ್ನು ನಿರ್ಮಾಣ ಮಾಡುವುದು, ನಮ್ಮ ವ್ಯಕ್ತಿತ್ವವನ್ನು ಅರಳಿಸುವುದು. ಹೇಗೆ ನೋಡಿ, ಪರಸ್ಪರ ಸಹಕಾರ ಮನೋಭಾವನೆಯಿಂದ ಇರಪ್ಪ. ನನ್ನ ಪೂಜೆ ಮಾಡಬೇಕು ನೀವು ಅಂತಂದ್ರೆ, ಪೂಜೆ ಮಾಡೋದಕ್ಕೇನು ಬೇಕು ಸ್ವಾಮಿ? ಅಕ್ಕಿ ಬೇಕು, ತೆಂಗಿನಕಾಯಿ ಬೇಕು, ಮತ್ತೊಂದು ಬೇಕು, ನೀರು ಬೇಕು, ಕವಳಿಗೆ ಬೇಕು, ಸಕ್ಕಣ ಬೇಕು, ಶಂಖ ಬೇಕು, ಜಾಗಟ್ ಅಲ್ಲ. ಇಲ್ಲಿ ಅವನು ಅದನ್ನು ಯಾವುದನ್ನು ಹೇಳೋದಿಲ್ಲ. ಯಾವ ಜೀವಿಗಳ ಮೇಲೂ ದ್ವೇಷ ಇಲ್ಲದ ಮನೋಭಾವ ಲಿಸ್ಟಲ್ಲಿ 1ನೇದ್ದು. 2ನೇದ್ದು ಎಲ್ಲರನ್ನೂ ಮಿತ್ರಭಾವದಿಂದ ಕಾಣುವುದು. 3ನೇದ್ದು ಲಿಸ್ಟ್, ಇದು ಅಕ್ಕಿ ತೆಂಗಿನಕಾಯಿ ಲಿಸ್ಟ್ ಅಲ್ಲ, ಇದು ಈ ಲಿಸ್ಟಲ್ಲಿ ಅವನು ಮುಂದುವರೆತಾ ಹೇಳ್ತಾನೆ, ಕರುಣ ಏವಚ, ಕರುಣೆ ಉತ್ಪತ್ತಿಯಾಗಲಿ. ಒಬ್ಬ ಅಸಹಾಯಕ ವ್ಯಕ್ತಿಯನ್ನ ಕಂಡಾಗ ನಿನ್ನ ಹೃದಯ ಕರಗೋದಿಲ್ಲ ಅಂತಂದ್ರೆ ನಿನ್ನನ್ನ ಕೃಷ್ಣ ಇಷ್ಟಪಡೋದಿಲ್ಲ. ನಾನು ಹೇಳುವುದಕ್ಕೆ ಹೊರಟ ಶ್ಲೋಕಗಳು ಮುಗಿಯೋದು ಹೀಗೆ. ಆ ಮುಕ್ತಾಯವನ್ನ ಹೇಳಿ ಮತ್ತೆ ವಾಪಸ್ ಬರ್ತೇನೆ ನಾನು. ಮದ್ಭಕ್ತ ಸಮೇ ಪ್ರಿಯ, ಇಂತಹ ಭಕ್ತ ನನಗೆ ಇಷ್ಟ ಅಂತ ಈ ಶ್ಲೋಕ ಮುಗಿಯೋದು. ಎಂತಹ ಭಕ್ತ ಅಂತ ನಾನು ಶುರು ಮಾಡಿದ್ದು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮ. 4ನೇದ್ದು ಪಟ್ಟಿಯಲ್ಲಿ 4ನೇದು ನಿರ್ಮಮ, ಮಮಕಾರ ಇಲ್ಲದೆ ಇರಲಿ. ಮಮಕಾರ ಅಂತಂದ್ರೆ ಪ್ರೀತಿ ಅಂತ ಅನ್ಕೊಳ್ಬೇಡಿ. ನಾನು ನನ್ನ ಮಗುವಿನ ಮೇಲೆ ನನಗೆ ಪ್ರೀತಿ ಇರಲೇಬೇಕು, ನನ್ನ ದೇಶದ ಮೇಲೆ ನನಗೆ ಪ್ರೀತಿ ಇರಲೇಬೇಕು. ಅದಲ್ಲ ಮಮಕಾರ ಅಂತಂದ್ರೆ. ಮಮಕಾರ ಕೆಲವು ಅಪಾಯಗಳನ್ನ ತರ್ತಾವೆ. ಯೋಚನೆ ಮಾಡಿ ನೀವು, ಏನ್ ಅಪಾಯ ಅಂತ. ಮಮಕಾರ ಬೇರೆ. ನನ್ನ ದೇಶ ಪ್ರೀತಿ ನನಗೆ, ನನ್ನ ಅಮ್ಮ, ನನ್ನ ಹೆತ್ತ ತಾಯಿ ನನಗೆ ಪ್ರೀತಿ.
ಬೇರೆ ತಾಯಂದಿರಿಂದ ಹೆಚ್ಚು ಪ್ರೀತಿ, ಅನುಮಾನವೇ ಇಲ್ಲ, ಹೆಚ್ಚು ಪ್ರೀತಿ. ಅದಲ್ಲ ಮಮಕಾರ ಅಂತಂದ್ರೆ, ಅದು ಮಮಕಾರ ಅಲ್ಲ, ವಿವರಿಸುವುದಕ್ಕೆ ಟೈಮ್ ಇಲ್ಲ. ಮಮಕಾರ ಬೇರೆ. ಮುಂದುವರೆದು ಭಗವಂತ ಹೇಳಿದ, ನಿರಹಂಕಾರ, ಅಹಂಕಾರ ಇರಬಾರದು. ನನಗೆ ಬಹಳ ಸಂತೋಷ ಆದದ್ದು, 2014ರಲ್ಲಿ ನಾವೆಲ್ಲ ಜೊತೆಗೇ ಕೆಲಸ ಮಾಡಿದವರು. ಆ ವ್ಯಕ್ತಿ ಇವತ್ತು ಮೆಂಬರ್ ಆಫ್ ಪಾರ್ಲಿಮೆಂಟು, MP ಆಗಿ, ಅತಿ ಕಿರಿಯ ವಯಸ್ಸಿನ MP ಗಳಲ್ಲಿ ಅವರು ಒಬ್ರು. ಫೋನ್ ಕಾಂಟ್ಯಾಕ್ಟ್ ಕೂಡ ಇತ್ತು ನನಗಾಗ. ಈಗ ನಾನು ಸುಮ್ಮನೆ ಒಂದು ಬ್ಯುಸಿ ಶೆಡ್ಯೂಲ್ ಯಾಕೆ ಅಂತ ಇಲ್ಲ. ಟಿವಿ ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾರೆ, ನನ್ನ ಅಮ್ಮ ಒಂದು ಮಾತು ಹೇಳಿದರು ನನಗೆ, ನಿನ್ನ ಚೇಂಬರಿಗೆ ಮಗ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಂತ ಯಾರ್ಯಾರು ಬರ್ತಾರೋ ನಿನಗಿಂತ ವಯಸ್ಸಿನಲ್ಲಿ ಹಿರಿಯರೇ ಇರ್ತಾರೆ. ಅಂದರೆ ಇವನು ಕಿರಿ ಮಗ ಅಲ್ವಾ, ಅವನ ಮಗನಿಗೆ ಹೇಳೋದು ಅಮ್ಮ, ಯಾರು ಬಂದರು ನೀನು ಎದ್ದು ನಿಂತು ಅವರಿಗೊಂದು ವಿಶ್ ಮಾಡಿ ಆಮೇಲೆ ಕೂತ್ಕೊಂಡು ಅವರನ್ನು ಕೂತ್ಕೊಳಿಸಿ ಏನು ಬಂದದ್ದು ಅಂತ ಮುಂದುವರಿಬೇಕು ಅಂತ. ಎಂತಾರೆ, ಅಹಂಕಾರ ಪಡಬೇಡ ಅಂತ. ಅಧಿಕಾರ ಬಂದಿದೆ ಅಂತ ಅಹಂಕಾರ ಪಡಬೇಡ, ಯೌವನ ಇದೆ ಅಂತ ಅಹಂಕಾರ ಪಡಬೇಡ, ಸೌಂದರ್ಯ ಇದೆ ಅಂತ ಅಹಂಕಾರ ಪಡಬೇಡ. ಅಹಂಕಾರವನ್ನ ಉದ್ದೀಪನ ಮಾಡುವ ಒಂದಷ್ಟು ವಿಷಯಗಳಿವೆ ಬದುಕಿನಲ್ಲಿ, ಅದು ಸಿಕ್ಕಿದ್ರೆ ಅಹಂಕಾರ ಪಡಬೇಡ. ನಿರಹಂಕಾರ ಸಮದುಃಖ ಸುಖ. ಇದನ್ನ ಶ್ರೀಧರಿಯ ಭಾಷ್ಯದಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ, ನಮಗೆ ಸಾಮಾನ್ಯವಾಗಿ ಸಮದುಃಖ ಸುಖ ಅಂತಂದ್ರೆ ದುಃಖ ಮತ್ತು ಸುಖವನ್ನು ಸಮನಾಗಿ ನೋಡು ಅಂತ ಅರ್ಥ ಆಗ್ತದೆ, ಸ್ಥಿತಪ್ರಜ್ಞ ಅಂತ ಗೊತ್ತಾಗ್ತದೆ. ಅದಲ್ಲ, ಶ್ರೀಧರ ಸ್ವಾಮಿಗಳು ಭಾಷ್ಯ ಬರೆಯುವಾಗ ಬರೆದಿದ್ದಾರೆ ಭಗವದ್ಗೀತೆಯ ಭಾಷ್ಯದಲ್ಲಿ, ಇನ್ನೊಬ್ಬರ ಸುಖ ಮತ್ತು ಇನ್ನೊಬ್ಬರ ದುಃಖಗಳಲ್ಲಿ ನೀನು ಭಾಗಿಯಾಗು ಅಂತ ಬರೆದಿದ್ದಾರೆ. ಅದನ್ನ ಇಲ್ಲಿ ಪರಮಾತ್ಮ ಹೇಳಿದ್ದು ಅಂತ ಆ ಶ್ಲೋಕದ ಅರ್ಥವನ್ನ ಬರೆದಿದ್ದಾರೆ. ದುಃಖ ಸುಖ ಎರಡನ್ನು ಸಮನಾಗಿ ನೋಡು ಅಂತ ಹೇಳೋದಕ್ಕೆ ಬೇರೆ ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ. ಈ ಶ್ಲೋಕದ ಅರ್ಥ ಹೀಗಿದೆ ಅಂತ ಶ್ರೀಧರ ಸ್ವಾಮಿಗಳು ಭಾಷ್ಯ ಬರೆದಿದ್ದಾರೆ. ಸಮದುಃಖ ಸುಖ. ಕ್ಷಮಿಸಪ್ಪ, ಏನೋ ತಪ್ಪು ಮಾಡಿ ನಿನ್ನ ಮನಸ್ಸಿಗೆ ಬೇಜಾರಾಗಿದೆ, ಅವರನ್ನ ಕ್ಷಮಿಸು. ಒಂದ್ಸಲ ಬೈ, ಒಂದ್ಸಲ 2 ಏಟ್ ಕೊಡು, ಮತ್ತೆ ಕ್ಷಮಿಸು, ಆಯ್ತಾ? ಈ ಕ್ಷಮಾಗುಣ ಇಲ್ಲ ಅಂತಂದ್ರೆ ನನಗಿಷ್ಟ ಆಗುವುದಿಲ್ಲ ನಿನ್ನ ಪೂಜೆ. ಕ್ಷಮಿ. ಮತ್ತು ಮುಂದುವರೆದು ಒಂದು ಶ್ಲೋಕ, ಸಂತುಷ್ಟ, ಸದಾ ಸಂತೋಷದಿಂದಿರಪ್ಪ. ಅವರೆಷ್ಟು ಧನವಂತರು, ಇವರೆಷ್ಟು ಬಲವಂತರು, ಅವರೆಷ್ಟು ಯಶವಂತರು ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀ ಕೊರಗುವುದು. ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ. ಅವನೆಷ್ಟು ಧನಿಕ, ಇವನೆಷ್ಟು, ಅವನು ಕಾಲಿಟ್ಟ ಕಡೆ ಎಲ್ಲ ಸಕ್ಸಸ್ ಆಗ್ತಾನೆ ಅವನು, ಛೇ ಅಂತ ನೀನು ಮತ್ಸರ ಪಡಬೇಡ ಮಾರಾಯ. ನಿನ್ನಲ್ಲಿ ಏನೋ ಒಂದು ಇದೆ, ಅವನಲ್ಲಿಲ್ಲದ್ದು ನಿನ್ನಲ್ಲಿದೆ. ಭವಿಕ, ಶ್ರೀಮಂತ, ಅದನ್ನು ಯೋಚನೆ ಮಾಡು. ಅದನ್ನು ಯೋಚನೆ ಮಾಡುವುದು ಬಿಟ್ಟು ನೀನು ಮತ್ಸರ ಪಟ್ರೆ ಅದು ಶಿವನಿಗೆ ಕೃತಜ್ಞತೆಯೇ, ಅದು ಭಗವಂತನಿಗೆ ಕೃತಜ್ಞತೆ ಕೊಟ್ಟಾಗ್ತದ ಅಂತ ಕಗ್ಗದ ಕವಿ ಹೇಳುತ್ತಾರೆ. ಆದ್ದರಿಂದ ಇದ್ದದ್ರನ್ನ ಮನಗಂಡು ಸಂತೋಷ ಪಡು, ನನ್ನಲ್ಲಿ ಇದು ಇದೆಯಲ್ಲ ಅಂತ. ಸಂತುಷ್ಟ ಸತತಂ, ಸಂತುಷ್ಟ ಸತತಂ, ಸತತವಾಗಿ ಸಂತೋಷವಾಗಿರು. ಯೋಗಿ, ಯೋಗ ಮಾರ್ಗದಲ್ಲಿ ನಡಿ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯ ಮೂಲಕ ನಡೆ, ಯೋಗಿಯಾಗು. ಸಂತುಷ್ಟ ಸತತಂ ಯೋಗಿ. ಯಥಾತ್ಮ, ಆತ್ಮ ಸಂಯಮವಿರಲಿ, ತಾಳ್ಮೆ ಇರಲಿ, ನಿನ್ನ ಮೇಲೆ ನಿಯಂತ್ರಣ ನಿನಗಿರಲಿ. ಯಥಾತ್ಮ ದೃಢ ನಿಶ್ಚಯ, ಒಂದು ದಾರಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಕದಲಬೇಡ, ದೃಢವಾಗಿರು. ದೃಢ ನಿಶ್ಚಯ, ಇಷ್ಟಿದ್ದುಕೊಂಡು ಮೈಯರ್ಪಿತ ಮನೋಬುದ್ಧಿ, ಇಷ್ಟಿದ್ದುಕೊಂಡು ಮೈ, ನನಗೆ ಮನಸ್ಸು ಬುದ್ಧಿಯನ್ನ ಅರ್ಪಿಸಿ ನೀನು ಮಾಡುವ ಮಂಗಳಾರತಿ. ಇಷ್ಟಿದ್ದುಕೊಂಡು, ಇಷ್ಟೂ ಗುಣಗಳು ನಿನ್ನಲ್ಲಿದ್ದುಕೊಂಡು ನೀನು ಮಾಡುವ ಭಜನೆ, ನೀನು ಮಾಡುವ ಗೀತಾ ಪಠನ. ಹಾಗಿದ್ರೆ ಮನಸ್ಸು ಬುದ್ಧಿಯನ್ನ ಅರ್ಪಿಸಿ ನನ್ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ನೀನು ಪಾರಾಯಣ ಮಾಡಿದ್ರೆ, ಯೋ ಮದ್ಭಕ್ತ, ಯಾವ ಭಕ್ತ ಹೀಗೆ ನನಗೆ ಪ್ರಿಯನಾದವನು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ಚಂದಕ್ಕೆ
ತನ್ನ ಭಕ್ತರ ವ್ಯಕ್ತಿತ್ವವನ್ನ ಕಟ್ಟುತ್ತಾನೆ ಅಂತಂದ್ರೆ, ಕೃಷ್ಣನಿಗೆ ಇಷ್ಟ ಆಗಬೇಕು ನಮ್ಮ ಪಾರಾಯಣ, ನಾನು ಹೀಗಿರಲೇಬೇಕು. ಭಗವದ್ಗೀತೆಯನ್ನ ಸ್ಕೂಲ್ಗಳಲ್ಲಿ ಪಾಠ ಮಾಡಿದರೆ ಏನು ಕೋಮುವಾದ? ಏನಿದೆ ಇಷ್ಟರಲ್ಲಿ ಕೋಮುವಾದ? ಒಬ್ಬರನ್ನ ಪ್ರೀತಿಯಿಂದ ನೋಡು, ಒಬ್ಬನನ್ನ ಸಹಕಾರ ಮನೋಭಾವದಿಂದ ನೋಡು, ಅಹಂಕಾರ ಪಡಬೇಡ. ಏನಿದೆ ಇದರಲ್ಲಿ ಕೋಮುವಾದ? ಯಾರಿಗೆ ಗೀತೆಯ ಬಗ್ಗೆ ನಯಾ ಪೈಸೆ ಗಂಧ ಗಾಳಿ ಇಲ್ಲವೋ ಅವರು ಮಾತ್ರ ಗೀತೆಯನ್ನ ವಿರೋಧಿಸೋದಕ್ಕೆ ಸಾಧ್ಯ. ಗೀತೆ 24 ಕ್ಯಾರೆಟ್ ಚಿನ್ನ, ಅದು ನಮ್ಮ ಬದುಕನ್ನ ಅರಳಿಸುವ ಸಂದೇಶಗಳ ಸಾಹಿತ್ಯ ಅದು. ಇಂಥ ಗೀತೆಯನ್ನ ಕೊಟ್ಟ ಆ ಪರಮಾತ್ಮನಿಗೆ ಶತಕೋಟಿ ಪ್ರಣಾಮಗಳು. ಅವನು ಕೊಟ್ಟದ್ದನ್ನ ಮತ್ತೆ ಮತ್ತೆ ಮನನ ಮಾಡುವುದಲ್ಲದೆ, ಆ ಗೀತೆಯನ್ನ ಅವನು ಕೊಟ್ಟ ದಿನವನ್ನ ಗೀತಾ ಜಯಂತಿ ಅಂತ ಆಚರಣೆ ಮಾಡುವುದರ ಮೂಲಕ ಅವನ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ಶತಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ 50 ನಿಮಿಷಗಳ ನನ್ನ ಮಾತುಗಳನ್ನ ಕೃಷ್ಣನ ಚರಣ ಪದ್ಮಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ನಮಸ್ತೆ.